ವೆಲಾಂಗಣಿ ಮಾತೆ ನಮ್ಮ ಆರೋಗ್ಯದಾತೆ, ಭದ್ರಾವತಿಯ ಭಕ್ತ ಜನತೆಯ ಮೊರೆಯುವ ತಾಯಿಯೇ, ಕಾಪಾಡು ಮಾಮರಿಯೇ, ಕಾಪಾಡು ಮಾಮರಿಯೇ. ಆತ್ಮೀಯ ಬಂಧು ಬಾಂಧವರೇ, ಶಿವಮೊಗ್ಗ ಧರ್ಮಕ್ಷೇತ್ರದ ಪ್ರಸಿದ್ಧ ವೆಲಾಂಗಣಿ ಆರೋಗ್ಯ ಮಾತೆಯ ಪುಣ್ಯಕ್ಷೇತ್ರಕ್ಕೆ ನಿಮಗಿದು ಸ್ವಾಗತ ಸುಸ್ವಾಗತ. ಮಾತೆಯ ಮಡಿಲು ಮಮತೆಯ ತೊಟ್ಟಿಲು. ನೂರಾರು ಕೋರಿಕೆ ಬೇಡಿಕೆಗಳನ್ನ ಹೊತ್ತು ಬಂದ ಭಕ್ತರಿಗೆ ಸಾಂತ್ವನದ ಮಹಾಮಡಿಲು ಆರೋಗ್ಯ ಮಾತೆಯ ಪುಣ್ಯಕ್ಷೇತ್ರದ ಈ ಪುಣ್ಯ ಸ್ಥಳ. ಮಾತೆಯ ಮಡಿಲಿಗೆ ಬರುವ ಪ್ರತಿಯೊಬ್ಬ ವ್ಯಕ್ತಿಯು ಬರಿಗೈಯಲ್ಲಿ ಹಿಂದಿರುಗಿದ ಉದಾಹರಣೆಗಳಿಲ್ಲ. ಈ ಮಾತೆಯ ಮಡಿಲಿಗೆ ಬರುವ ನೊಂದು ಬೆಂದು ಬಳಲಿದ ಬಸವಳಿದ ಸಾವಿರಾರು ಜನರು ಸಂತೃಪ್ತಿ, ಸಾಂತ್ವನ, ಸೌಖ್ಯವನ್ನ ಪಡೆದು ಇಲ್ಲಿಂದ ಹಿಂದಿರುಗಿದ್ದಾರೆ. ವರ್ಷದುದ್ದಕ್ಕೂ ನೂರಾರು ಜನರು ಬಂದು ತಮ್ಮ ಕೋರಿಕೆ ಬೇಡಿಕೆಗಳನ್ನ ಸಲ್ಲಿಸಿ ಆ ಪ್ರಭುವಿನ ಅನುಗ್ರಹಗಳನ್ನ, ಆಶೀರ್ವಾದಗಳನ್ನ ಪಡೆದು ಹಿಂದಿರುಗಿದ ಮಹಾ ಉದಾಹರಣೆಗಳು ಈ ಪುಣ್ಯ ಸ್ಥಳದಲ್ಲಿ ನಿಮಗೆ ಕಾಣಲು ಸಿಗುತ್ತವೆ. ಮಾತೆಯ ವಾರ್ಷಿಕೋತ್ಸವಕ್ಕೆ ಆಗಸ್ಟ್ 29ರಂದು ಧ್ವಜಾರೋಹಣದ ಮೂಲಕ ಚಾಲನೆಯನ್ನ ನೀಡಿ ಆಗಸ್ಟ್ 30ರಿಂದ ಸೆಪ್ಟೆಂಬರ್ 7ರ ತನಕ ಪ್ರತಿದಿನ ಸಂಜೆ 5:30ಕ್ಕೆ ಜಪಸರ, ಪ್ರಾರ್ಥನೆ, ನೊವೇನ, ಪ್ರಬೋಧನೆ ಹಾಗೂ ಬಲಿಪೂಜೆಗಳು ನಡೆದು ನೂರಾರು ಭಕ್ತಾದಿಗಳು ಪ್ರತಿನಿತ್ಯವೂ ಬಂದು ತಮ್ಮ ಕೋರಿಕೆ ಬೇಡಿಕೆಗಳನ್ನ ಇಲ್ಲಿ ಸಲ್ಲಿಸಿ ಕೃತಾರ್ಥರಾದ ಸಾವಿರಾರು ಉದಾಹರಣೆಗಳನ್ನ ಈ ಪುಣ್ಯ ಸ್ಥಳಕ್ಕೆ ಬರುವ ಪ್ರತಿಯೊಬ್ಬರು ಕೂಡ ಕಂಡು ಆ ದೇವರಿಗೆ ಸ್ತುತಿ ಸ್ತೋತ್ರವನ್ನ ಸಲ್ಲಿಸುವ ಸಂದರ್ಭಗಳು ಬಹಳಷ್ಟು ನಾವಿಲ್ಲಿ ಕಾಣಲು ಸಾಧ್ಯ. ವೆಲಾಂಗಣಿ ಆರೋಗ್ಯ ಮಾತೆಯನ್ನ ಹೊತ್ತು ಸೆಪ್ಟೆಂಬರ್ 7ರಂದು ಸಂಜೆ 6:30ಕ್ಕೆ ನಗರದ ಪ್ರಮುಖ ರಾಜಬೀದಿಗಳಲ್ಲಿ ಮಾತೆಯನ್ನ ಹೊತ್ತು ಮಾತೆಯ ಬಿನ್ನಹದ ಮೂಲಕ ಇಡೀ ನಮ್ಮ ಪಟ್ಟಣ ಆಶೀರ್ವದಿಸಲ್ಪಡಲಿ, ಇಡೀ ನಮ್ಮ ಪಟ್ಟಣದಲ್ಲಿರುವ ಪ್ರತಿಯೊಬ್ಬರು ಕೂಡ ಸೌಖ್ಯವನ್ನ ಪಡೆಯಲಿ ಎಂದು ಮಾತೆಯ ಈ ಮೆರವಣಿಗೆಯಲ್ಲಿ ಭಾಗವಹಿಸಿ ಈ ಮೆರವಣಿಗೆಯಲ್ಲಿ ಪ್ರಾರ್ಥಿಸಲು ನಾನು ನಿಮಗೆ ಸ್ವಾಗತವನ್ನ ಕೋರ್ತೇನೆ. ಮಾತೆಯ ಜಯಂತ್ಯೋತ್ಸವ ಸೆಪ್ಟೆಂಬರ್ 8ರಂದು ಮಹಾವಿಜೃಂಭಣೆಯ ಮಹೋತ್ಸವದೊಂದಿಗೆ ನೆರವೇರಲಿಕ್ಕಿದೆ. ಅಂದು ಬೆಳಿಗ್ಗೆ 7 ಗಂಟೆ, ಬೆಳಿಗ್ಗೆ 8:30, ಬೆಳಿಗ್ಗೆ 10 ಹಾಗೂ 11 ಗಂಟೆಗೆ ದಿವ್ಯ ಬಲಿಪೂಜೆಗಳು. ತದನಂತರ ಸಂಜೆ 5:30ಕ್ಕೆ ಆಡಂಬರ ಗಾಯನ, ಸಾಂಭ್ರಮಿಕ ಹಬ್ಬದ ಬಲಿಪೂಜೆ ನಡೆಯಲಿದೆ. ಬನ್ನಿ, ನೀವೆಲ್ಲರೂ ನಿಮ್ಮ ಕೋರಿಕೆ ಬೇಡಿಕೆಗಳನ್ನ, ನಿಮ್ಮ ಮನದಾಳದ ಅಳಲನ್ನ ಇಲ್ಲಿ ಸಮರ್ಪಿಸಿ ಆ ಮಾತೆಯ ಬಿನ್ನಹದ ಮೂಲಕ ಆ ಭಗವಂತನ ಹೇರಳವಾದ ಕೃಪಾಶೀರ್ವಾದಗಳಿಗೆ ಪಾತ್ರರಾಗಿ. ಮಾತೆಯ ಮಡಿಲು ಮಮತೆಯ ತೊಟ್ಟಿಲು. ಕಷ್ಟ, ದುಃಖ, ದುರಿತ, ದುಮ್ಮಾನಗಳನ್ನ ಹೊತ್ತು ಬಂದವರ ಕಣ್ಣೀರನ್ನ ಒರೆಸುವ ಮಹಾಮಾತೆ ನಿಮಗೆಲ್ಲರಿಗೂ ಪ್ರಾರ್ಥಿಸಲಿ. ನಿಮಗೆಲ್ಲರಿಗೂ ಮಗದೊಮ್ಮೆ ಸ್ವಾಗತ ಸುಸ್ವಾಗತ.